ಹಾಗಾಗಿ ಈಗ ಎದ್ದಿರೋದು ಮಾತ್ರ ಅಲ್ಲ ಇಂಪಾರ್ಟೆಂಟು. ತುಂಬ ಜನ ಮಾಡ್ತಾರೆ ಡಾಂಬಿಕತೆಗೋಸ್ಕರ, ತೋರಿಸೋದಕ್ಕೋಸ್ಕರ, ನಾನು ಎದ್ದಿದ್ದೀನಿ ಅನ್ನೋದಕ್ಕೋಸ್ಕರ ಎದ್ದಿದ್ದು ಮರುದಿನ ಇಡೀ ದಿನ ಮಲ್ಕೊಂಡು ಅಥವಾ ಎದ್ದಿರೋದಕ್ಕೋಸ್ಕರ ಏನೇನೋ ಮಾಡಿಕೊಂಡು ಕಾಮಿಡಿ ಪ್ರೋಗ್ರಾಮ್ಗಳನ್ನ ನೋಡಿಕೊಂಡು ಅಥವಾ ಏನೋ ಟಿ ವಿ ನೋಡಿಕೊಂಡು, ಮೊಬೈಲ್ ನೋಡಿಕೊಂಡು, ರೀಲ್ಸ್ ನೋಡಿಕೊಂಡು, ಇನ್ನೊಬ್ಬರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ನಾನು ಎದ್ದಿದ್ನಪ್ಪ ಏನೂ ಪ್ರಯೋಜನ. ನಿಮ್ಮನ್ನು ನೀವೇ ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ಇಯರು ಹೋದ ವರ್ಷವೂ ನೀವು ಮಾಡಿದ್ದೀರಾ, ಅದಕ್ಕೆ ಹಿಂದ್ಗಡೆ ವರ್ಷವೂ ಮಾಡಿದ್ದೀರಾ. ಬಹುತೇಕ ಮಂದಿ ಎಷ್ಟೋ ವರ್ಷಗಳಿಂದ ಮಾಡ್ತಿದ್ದೀರಾ. ಏನಾದರೂ ಬದಲಾವಣೆ ಆಗಿದೆಯಾ? ಬದಲಾವಣೆ ಆಗಬೇಕು ಅನ್ನೋದೇ ಆದರೆ ಆ ಶಿವ ಪಾರ್ವತಿ ನಮ್ಮ ಜೊತೆ ಬಂದು ಕುಳಿತುಕೊಂಡು ನಮ್ಮ ಎಲ್ಲ ಸಮಸ್ಯೆಗಳು ಮಾತ್ರ ಅಲ್ಲ, ಎಲ್ಲ ನಮ್ಮ ಬಯಕೆಗಳನ್ನ ಈಡೇರಿಸಬೇಕು ಅಂತಂದರೆ ನಾವು ಎಷ್ಟು ಶುದ್ಧವಾಗಿ, ಎಷ್ಟು ಸರಿಯಾಗಿ ಮಾಡಿದ್ವು. ಟುವರ್ಡ್ಸ್ ದಿ ಎಂಡ್ ಆಫ್ ದಿಸ್ ಎಪಿಸೋಡ್, ಈ ಎಪಿಸೋಡ್ ಕೊನೆಯಲ್ಲಿ ನಾನು ಹೇಳ್ಕೊಡ್ತೇನೆ ಹೇಗೆ ಮಾಡಬೇಕು ಮಹಾಶಿವರಾತ್ರಿ ಅಂತಂತೇಳಿ. ನಾನು ಮಾಡ್ತಿದ್ದೇನೆ, ನಿಮ್ಮ ಜೊತೆ ನಾನಿದ್ದೇನೆ. ಇಡೀ ದಿನ ಹೇಗಿರಬೇಕು, ಇಡೀ ರಾತ್ರಿ ಹೇಗಿರಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ.